ನಾನು ಅಮೇರಿಕಾದಿಂದಲೋ ಇಂಗ್ಲೆಂಡಿಂದಲೋ ಬಂದ ಕಲಾವಿದ ಅಲ್ಲ, ಇಲ್ಲೇ 20 ಕಿಲೋಮೀಟರ್ ಗಂಗಾವತಿಯಿಂದ ಬಂದ ಕಲಾವಿದ. ಬಹುಶಃ ಇಷ್ಟು ಸಮೀಪದ ಕಲಾವಿದ ಹಂಪಿ ಉತ್ಸವಕ್ಕೆ ಬರ್ತಿರೋದು ನಾನಾ ಮೊದಲು ಅನ್ಕೊಂಡೀನಿ. ಸ್ನೇಹಿತರೆ, ಈ ಭಾಗದ ಜನರ ಭಾಷೆಯನ್ನು ಬಳಸಿಕೊಂಡು ನಾನಿವತ್ತು ಹಂಪಿ ವಿರೂಪಾಕ್ಷೇಶ್ವರನ ದಯದಿಂದ ಕರ್ನಾಟಕದ 410 ಊರುಗಳನ್ನು, 6 ರಾಜ್ಯಗಳನ್ನು, 9 ದೇಶಗಳನ್ನು ಸುತ್ತಿದ್ದೇನೆ. ಅಂಥ ಶಕ್ತಿ ಉತ್ತರ ಕರ್ನಾಟಕದ ಭಾಷಾಕ್ಕೈತಿ. ಬೆಂಗಳೂರು ಸ್ಟೈಲ್ನೇ ಮಾತಾಡಕತ್ತೀನಿ, ನನಗೆ ನಿಮ್ಮ ಭಾಷೆಗೆ ಬರ್ತೀನಿ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಬಹುದೊಡ್ಡ ಹೆಮ್ಮೆ ಹಂಪೆ. ಹಂಪೆಯಲ್ಲಿ ಬಾಲ್ಯದಿಂದ ನೋಡ್ತಾ ಬಂದಂಥ ಹಂಪೆ ಪ್ರತಿ ದಿವಸ ಹೊಸದಾಗಿ ಕಾಣಿಸ್ತದೆ. ಇಲ್ಲಿಗೆ ಬರದೇ ಇರತಕ್ಕಂಥ ಈ ಭಾಗದ ಜನರಿಲ್ಲ, ಮಕ್ಕಳಿಲ್ಲ, ಪ್ರೇಮಿಗಳಿಲ್ಲ. ಅವರಂತೂ ಹೆಚ್ಚ ಬರ್ತಾರೆ. ಬರಲಿ, ಹಂಪಿ ವಿರೂಪಾಕ್ಷನ ದರ್ಶನ ಮಾಡಲಿ, ಮಾತಾಡಲಿ, ಸಂತೋಷ. ಆದ್ರೆ ಹೋಗಿ ಗುಡ್ಡದಾಗ ಕುಂತು ತಮ್ಮ ಹೆಸರು ಕೆತ್ತಾರ. ಯಾವ ಗುಡ್ಡದಾಗೂ ಈ ಹಂಪಿ ಕಟ್ಟಿದವ್ರ ಹೆಸರಿಲ್ಲ, ಪುಣ್ಯಾತ್ಮರು. ಇವ್ರು ಕೆಟ್ತಾರ. ದ್ಯಾಮಪ್ಪ ಲವ್ಸ್ ದುರ್ಗವ್ವ, ಮತ್ತು ಅದಕ್ಕೊಂದು ಲವ್ ಮಾರ್ಕ್ ಹಿಂಗೆ ಬಾಣ ಬಿಟ್ಟಿರ್ತಾರೆ ಅದ್ರಾಗ. ದಯವಿಟ್ಟು ಸ್ಮಾರಕಗಳ ಮೇಲೆ, ಆ ಸ್ಮಾರಕಗಳನ್ನ ರಚನೆ ಮಾಡಿದಂಥವ್ರ ಹೆಸರೇ ಇಲ್ಲ, ನಮ್ಮ ಹೆಸರು ಬರೆಯೋದು ಬೇಡ. ಇದನ್ನು ಸ್ವಚ್ಛವಾಗಿಡೋಣ, ಅದ್ಭುತವಾಗಿ ಇದನ್ನು ಬೆಳೆಸೋಣ. ಕೈಲಾದ ಸೇವೆಯನ್ನು ಈ ಸ್ಮಾರಕಗಳಿಗೆ ನಾವು ಮಾಡೋಣ. ನಾನು ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೆಲವು ಮಾತುಗಳನ್ನು ಹೇಳಿದ್ದೆ. ನಿಮ್ಮ್ಯಾಗ ಒಂದಿಷ್ಟು ಲೈಟ್ ಇದ್ರೆ ಚಲೋ ಇತ್ತು, ನೀವು ಯಾರೂ ಕಾಣವಲ್ರಿ ನಮಗೆ. ಮುಂದೆ ಕುಂತವ್ರು ಒಂದು 2 ರೋ ಬಿಟ್ರೆ ಹಿಂದೆ ನಾವೇನು ಕತ್ಲದಾಗ ಮಾತಾಡಕತ್ತೀವ. ನೋಡು, ಜನಸಾಗರ ಅಂತ ಕರೀತಾರೆ ಇದಕ್ಕೆ, ಸಮುದ್ರ. ಆ ವೀಕೆಂಡ್ ವಿತ್ ರಮೇಶ್ನಾಗ ನಾನು ಹೇಳಿದ್ದೆ ಏನು, ನಕ್ಷತ್ರವಾಗಿದ್ದೇನೆಂದು ಬೀಗಬೇಡ, ಎತ್ತರದಲ್ಲಿದ್ದೇನೆಂದು ಬೀಗಬೇಡ, ನಕ್ಷತ್ರಗಳು ಉರುಳುವುದನ್ನು ನೋಡಿದ್ದೇನೆ. ನಾನು ಆಳವಾಗಿದ್ದೇನೆಂದು ಬೀಗಬೇಡ, ಸಮುದ್ರ ಒಣಗಿ ಹೋಗುವುದನ್ನು ನೋಡಿದ್ದೇನೆ. ನಾನು ಸುಂದರಿ ಎಂದು ಬೀಗಬೇಡ, ಮೋನಾಲಿಸಾ ಮಣ್ಣಾದದ್ದನ್ನು ನೋಡಿದ್ದೇನೆ. ನಾನು ಶ್ರೀಮಂತನೆಂದು ಬೀಗಬೇಡ, ಮುತ್ತುರತ್ನಗಳು ಮಾರುತ್ತಿದ್ದ ಈ ಹಂಪೆ ಎಂದು ಬರಿದಾಗಿರುವುದನ್ನು ನೋಡಿದ್ದೇನೆ. ಇದು ಎಲ್ಲೋ ಓದಿದ್ದನ್ನು ಹೇಳಿಬಿಟ್ಟೆ. ಇದನ್ನು ಕೇಳಿ ನಮ್ಮ ಉತ್ತರ ಕರ್ನಾಟಕದ ಪಡ್ಡೆ ಹುಡುಗರ ಶುರು ಮಾಡ್ಯಾರ್ರಿ ವಾಟ್ಸಪ್ನಾಗ. ಚಲೋನು ಮಾಡ್ಯಾರ, ಕೆಟ್ಟದು ಮಾಡ್ಯಾರ. ಅದ್ಭುತ. ಅವನ್ನೆಲ್ಲ ನಾನು ಸಂಗ್ರಹಿಸಿಟ್ಕೊಂಡಿನಿ. ಎಲ್ಲ ಇಲ್ಲಿ ಹೇಳೋದಕ್ಕೆ ಸಮಯ ಇರೋಂಗಿಲ್ಲ. ಭಾಳ ದೊಡ್ಡ ದೊಡ್ಡ ಕಲಾವಿದರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಏನು ಕೈ ಸಿಕ್ತಂದು ಮಾಡ್ತಾರೆ. ಏನು, ಮನೆಯಲ್ಲಿ ಕಮೋಡಿದೆ ಎಂದು ಬೀಗಬೇಡ, ಮನೆಯಲ್ಲಿ ಕಮೋಡಿದೆ ಎಂದು ಬೀಗಬೇಡ, ನೀನು ಚೆರಿಗೆ ಹಿಡಿದು ಗುಡ್ಡಕ್ಕೆ ಹೋಗುವುದನ್ನು ನೋಡಿದ್ದೇನೆ. ಇಂಥ ಒಂದು ಲಕ್ಷ್ಯ ಮಾಡ್ಯಾರ್ರಿ. ಒಂದಲ್ಲ, ಎರಡಲ್ಲ, ಬೇಕಾದ. ಈಗ ನಾನು ದಾರ್ಯಾಗ ಒಂದು ಮಾಡಿದೆ, ಇವ್ರು ನೋಡಿ. ಏನು, ಹಂಪಿ ಉತ್ಸವಕ್ಕೆ ಗಾಡಿಯಲ್ಲಿ ಬಂದಿದ್ದೇನೆಂದು ಬೀಗಬೇಡ, ಹಂಪಿ ಉತ್ಸವಕ್ಕೆ ಸ್ವಂತ ಗಾಡಿಯಲ್ಲಿ ಬಂದಿದ್ದೇನೆಂದು ಬೇಗಬೇಡ, ಅದನ್ನು ಕಡ್ಡಿರಾಂಪುರದಲ್ಲೇ ನಿಲ್ಲಿಸುವುದನ್ನು ನಾನು ನೋಡಿದ್ದೆ. ಹಂಪಿಯಲ್ಲಿ ಬಹಳ ಪೊಲೀಸರಿದ್ದಾರೆಂದು ಬೀಗಬೇಡ, ಹಂಪಿಯಲ್ಲಿ ಬಹಳ ಪೊಲೀಸರಿದ್ದಾರೆಂದು ಬೀಗಬೇಡ, ಅವರು ನನ್ನ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುವುದನ್ನೂ ಕಂಡಿದ್ದೆ. ಸ್ನೇಹಿತರೆ, ಈ ಸೆಲ್ಫಿ ನನ್ನೆಷ್ಟು ಜೀವ ತಿನ್ನಕತ್ತೈತೆ. ಉರ್ಲಾಕೊಂಡೋದೊಂದು ಉಳ್ದೈತೆ. ನಾನು ಉರ್ಲಾಕೊಂಡ್ ತಿನ್ಲೇ, ನೀವು ಸೆಲ್ಫಿ ತೆಗಿಸೋಬೇಡ್ರಿ, ಹಾಕೊಂಬಿಡ್ರಿ ಸರ, ನಿಮ್ಮ ಜೊತೆ ಲಾಸ್ಟ್ ಫೋಟೋ ಆಗಲ್ಲ ಅಂದು ಅನ್ನೋ ಲೆಕ್ಕಕ್ಕೆ ಬಂದಾವ. ದಯವಿಟ್ಟು ಸೆಲ್ಫಿ ಹುಚ್ಚಿಗೆ ಹೋಗ್ಬೇಡ್ರಿ. ಸೆಲ್ಫಿ ಜೀವ ತಗೊಳಕತ್ತವ, ಸೌಜನ್ಯ ಮರೆಸಾಕತ್ತವ. ವಿನಯದಿಂದ, ದೂರದಿಂದ ಕಲಾವಿದರು ನೋಡ್ರಿ. ಕಥಕ್ ನೃತ್ಯ ಎಷ್ಟು ಟಿಕೆಟ್ ಕೊಟ್ಟು ನೋಡ್ತಾರೆ ಬೆಂಗಳೂರು, ಮೈಸೂರು, ಡೆಲ್ಲಿ, ಮುಂಬೈದೊಳಗೆ. ಅಂಥದನ್ನು ನಮ್ಮ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಉಚಿತವಾಗಿ ಎಷ್ಟು ಅದ್ಭುತ ನೃತ್ಯ. ಆ ಸಿತಾರ್, ಆ ತಬಲಾ, ಆ ಕೊಳಲು, ಎಂಥ ನೃತ್ಯ ಅದು. ಕಣ್ಣು ಮನ ಸೋಲ್ತವ. ಮಥುರಾ ನಗರಕ್ಕೆ ಹೋಗ್ತೀವಿ, ಕೃಷ್ಣನ ರಾಸಲೀಲೆಗಳು, ಆ ನೃತ್ಯಗಳನ್ನು ಗಮನಿಸುವಂಥ ನೃತ್ಯಗಳು. ದಯವಿಟ್ಟು ಅಂಥವುಗಳನ್ನ ನೋಡಿ ಎಂಜಾಯ್ ಮಾಡಿರಿ, ಗಲಾಟೆ ಮಾಡಬೇಡ್ರಿ.
ಸೈಲೆಂಟಾಗಿ ಕುಂತು ನೋಡ್ಬೇಕು. ನಮಗವು ತಿಳಿಲಿಕ್ಕಿಲ್ಲ, ಆದ್ರೆ ನೋಡ್ಬೇಕಂತ ಸಿಗಂಗಿಲ್ಲ. ನಮ್ಮ ಮತ್ತೆ ದೊಡ್ಡಾಟ ಪ್ರಾಣೇಶಿನ ಮಾತು ಇವ ಅಭ್ಯಾಸ ಆಗಿಬಿಟ್ಟ. ಅವು ಒಂಥರದ ಕಲೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಬಹಳಷ್ಟು ಕಲ್ತಿ ಸ್ನೇಹಿತರಲ್ಲಿ. ಭಾಷಾ ತೊಗೊಂಡು ಅಲ್ಲಿ ಹೋದ್ಮೇಲೆ ಅಲ್ಲಿ ಬಹಳಷ್ಟು ಕಲಿಯಬೇಕನ್ನ ನಾವು ಮನುಷ್ಯ ಏನು ಬೇಕಾದ್ರೂ ಕಲಿಬೋದು. ಈ ವಿಷಯಕ್ಕೆ ಹೆಣ್ಮಕ್ಳು ನಂಬರ್ 1 ರೀ. ಅವ್ರು ಯಾಕಷ್ಟು ಸಣ್ಯರಾದ್ರ ಗಂಡ್ಮಕ್ಳಕ್ಕಿಂತ ಅಂದ್ರೆ ಅವ್ರು ಕುಕ್ಕರು ಮಿಕ್ಸರು ನೋಡಿ ಕಲಿತಾರೆ. ಅದ್ರಾಗ ಏನೈತ್ರಿ ಕಲಿಯೋದು? ಮಿಕ್ಸರ್ ನೋಡಿ ಕಲಿಯೋದು ಭಾಳ ಐತೆ. ಏನು? ಮುಚ್ಚಿಕೊಂಡು ಕೆಲಸ ಮಾಡು. ಹೌದಾ? ಮಿಕ್ಸರ್ ಮುಚ್ಚಿದ್ರೆ ಕೆಲಸ ಮಾಡ್ತೈತಿ, ಇಲ್ಲಿಕ್ರೆ ಮನೆಯೆಲ್ಲ ಸಿಡಿತೈತಿ ಚಟ್ನಿ. ಮಿಕ್ಸರ್ ನಮಗ ಮುಚ್ಚಿಕೊಂಡು ಕೆಲಸ ಮಾಡೋದನ್ನ ಕಲಿಸ್ತದ, ಹೆಣ್ಮಕ್ಳು ಕಲ್ತರು. ಕುಕ್ಕರ್ ನೋಡಿ ಕಲಿಯೋದೈತೆ. ಏನು? ಕುಕ್ಕರ್ ನೋಡಿ ಏನು ಕಲಿಬೇಕು? ಕೆಳಗ ಬೆಂಕಿ ಎತ್ತಿದ್ರು ಸೀಟಿ ಹೊಡಿತೈತಿಲ್ಲಪ್ಪ ಅದು. ಅಂದ್ರೆ ನಿನಗೆ ಬೇಕಾದಷ್ಟು ಕಷ್ಟಗಳಿದ್ರು ವಿಜಿಲ್ ಹಾಕ್ತಾ ಅದನ್ನ ಗೆದಿ. ಎಂಥ ಕಷ್ಟಗಳು ಬಂದ್ರೆ ಸಹಿಸು ಅಂತ ಹೇಳ್ತಾ ಸ್ನೇಹಿತರೆ. ನೀವು ಎತ್ತಿದ ಕೈ ಬಿಡು ವಿಜಿಲ್ ಹಾಕಾಕ. ಸ್ನೇಹಿತರೆ, ನನ್ನ ಬಾಲ್ಯವೆಲ್ಲ ಆನೆಗುಂದಿ, ಹಂಪಿ, ಕುರುಗೋಡು ಈ ಜಾತ್ರೆಗಳಲ್ಲಿ ಕಳೆದೈತೆ. ಬಳ್ಳಾರಿ ದುರ್ಗಮ್ಮ ಜಾತ್ರೆ, ಕುರುಗೋಡು ಜಾತ್ರೆ, ಹಂಪಿ ಜಾತ್ರೆ. ನಿಮ್ಮ ಮಕ್ಕಳನ್ನ ಇವತ್ತು ಮನ್ಯಾಗ ಕುಂದ್ರಿಸಿ ಕೈಯಾಗ ಒಂದು ಮೊಬೈಲ್ ಕೊಡಿಸ್ತಿರೋಕ ತಿಕ್ಕತಾವೇ ಬೇಡ. ಟಕ 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 ಟಕ. ಇಲ್ಲೇ ನೋಡ್ರಿ, ಹಿಡಿದು ತೆಕ್ಕಡ ಕೇಳವಲ್ರು, ಮೊಬೈಲ್ನೇ ತಕ್ಕಂತ ನೋಡ್ಬೇಕು. ಎದ್ರ ನಮ್ಮ ಕಾಲಕ್ಕೆ ಮೊಬೈಲ್ ಇಲ್ಲಾರ್ದಕ್ಕೆ ಪುಸ್ತಕ ಓದಿನಿ ನಾನು. ಪುಸ್ತಕ ಓದಿದ್ರ ಸಲುವಾಗಿ ಇವತ್ತು ಹಂಪಿ ಉತ್ಸವದಂಥ ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ಇಲ್ಲೇ ಬಗಲ ಊರಾಗಿದ್ರು ಸಹಿತ ಬಂದು ನಿಮ್ಮ ಮುಂದೆ ನಿಂತೆ. ಎಷ್ಟು ಜನ ಅದಿರೋ ಗೊತ್ತಿಲ್ಲ, ಇಲ್ಲಿ ಅಲ್ಲಿ ತನ ಅದಿರಿ. ಹೌದಾ? ದಯವಿಟ್ಟು ಮಕ್ಕಳಿಗೆ ಓದುವ ಹವ್ಯಾಸವನ್ನು ಹಚ್ಚರಪ್ಪ. ನೀವು ಕೂಡ ಪ್ರಾಣೇಶ ಆಗ್ಬೋದು, ಏನು ದೊಡ್ಡಾಗದಲ್ಲ. ನನ್ನ ಜೊತೆ ಸೆಲ್ಫಿ ತಕ್ಷಣ ಬರೋದು ಹೇಳ್ತೀನಿ. ನನ್ನ ಜೊತೆ ಸೆಲ್ಫಿ ತಕ್ಷಣಂಗಿದ್ರೆ ಸಾಹಿತ್ಯ ಓದೋದು ಕಲಿಯಪ್ಪ. ನೀನು ಓದಾಕ ತರಿಲ್ರಿ, ಓದಾಕ ಬರೆಯಾಕ ಒಟ್ಟ ತೆರಗಲ್ಲ. ಎಲ್ಲರ ಹೊಸಪೇಟೆ ಕತ್ರಿಯಾಗೋ ಹಂಪಿ ಕತ್ರಿಯಾಗೋ ಒಂದು ಜೊತೆ ಚಪ್ಪಲಿ ಒಂದು ಪುಸ್ತಕ ಬಿಟ್ಟು ಹೋಗ್ರಿ. ನೀವು ಚಪ್ಪಲಿ ಹಾಕೊಂಡು ಹೋಗ್ತಾರೆ, ಪುಸ್ತಕ ಅಲ್ಲೇ ಇರ್ತದೆ. ಪುಸ್ತಕ ಪರೀಕ್ಷಾ ಅಂದ್ರೆ ಬಂತು ನೋಡಿ ನಮ್ಮ ಮಂದಿಗೆ, ಈ ಕಡೆ ಮಂದಿಗೆ. ನೋಡ್ರ ಕಡೆ ಮಂದಿ IAS ಆಫೀಸರ್ಗಳು ಅದಾರ, ಎಷ್ಟು ಸಣ್ಣ ವಯಸ್ಸಿಗೆ ದಿನಕ್ಕೆ 11 ತಾಸು 12 ತಾಸು ಓದಿ AC DC ಆಗ್ಯಾರ. ನಮ್ಮ ಕಡೆ ಒಬ್ರು AC DC ಕಮ್ಮಿ, ಭಾಳ ಕಮ್ಮಿ. ಒಂದು ಹುಡುಗಿ ಚಾಲೆಂಜ್ ಮಾಡಿದ್ಲು, ಮೈಸೂರು ಹುಡುಗಿ, ಹಂಪಿ ಹುಡುಗ. ಏನ ನಾನು ಲವ್ ಮಾಡ್ತೀನಿ ಅಂದವ. ನಮಗೆ ಬೇಕಾದಷ್ಟು ಗದ್ದೆ ಅದಾವ, ತುಂಗಭದ್ರಾ ನದಿ ಮೇಲೆ ಗದ್ದೆ, 100 ಎಕರೆ ಕಾಸು ಐತೆ. ನಮ್ಮಪ್ಪ ಹೆಲಿಕಾಪ್ಟರ್ನಾಗ ಎಣ್ಣೆ ಹೊಡಿತಾನ ಗದ್ದಿಗೆ. ಮನೆಗೆ ಬಂದಿಂದ ಆ ಎಣ್ಣೆ ಬೇರೆ ಹೊಡಿತಾನ. ಇಷ್ಟು ದೊಡ್ಡ ಗದ್ದೆ ಐತೆ, ಇಷ್ಟು ನೀರೈತೆ, ನನ್ನ ಮದುವೆಯಾಗ ನೀನಂದ. ಆ ಹುಡುಗಿ ಮೈಸೂರಾಗ ಓದ್ದಕ್ಕೆ ಆಕಿ ಮುಂದೆ ಇಂಗ್ಲೆಂಡ್ಗೆ ಹೋಗ್ಬೇಕು ಅನ್ಕೊಂಡಿದ್ಲು. ಆಕೆ ಹೇಳಿದ್ಲು, ಆಗ್ತೀನಿ, ಆದ್ರೆ ಒಂದು ಕಂಡೀಷನ್. ಏನು? ನೀನು IAS ಮಾಡಿ DC ಆಗಿ ನನ್ನ ಮುಂದೆ ಬಂದು ನಿಂದ್ರು, ನಿನ್ನ ಮದುವೆ ಆಗ್ತೀನಿ. ಇವಂದ ನಿಮ್ಮ ಅವು ಕರಿತೊಳೋಡು ಹೋಗಂದ. ಓದಂದ್ರೆ ಕುತ್ತಿಗೆ ಬಂತ್ರಿ ನಮ್ಗೆ ಆಫೀಸರ್ ಇನ್ಸ್ಪೆಕ್ಟರ್. ಕುತ್ತಿಗೆ ಬರ್ತೈತೆ ಓದಂದ್ರೆ. ಓದಾದ ಬಲಿ ಓದಾಕ ಹೋಗ್ತೀವಿ ಅಂತೇಳಿ ಪುಸ್ತಕ ತೊಗೊಂಡು ಹಂಪಿಗೆ ಬರ್ತೀವಿ. ಗುಡ್ಡದಾಗ ಅದ ಪುಸ್ತಕನ ತಲೆಗೆ ಬಿಟ್ಟು ಮಕ್ಕೊಂಡ್ಬಿಡ್ತೀವಿ. ನಮಗೆ ಪುಸ್ತಕ ತೆಗೆದ್ರೆ ಬಂದಷ್ಟು ನಿದ್ದಿ, ಗುಳಿಗೆ ತೊಗೊಂಡ್ರೆ ಬರಂಗಿಲ್ರಿ. SLC ಆಗೈತಪ್ಪ ನಂದು, PUC ಆಗೈತಪ್ಪ ನಂದು ಹೇಳೋದು ದೊಡ್ಡದು. ಈಗಿನ ಪೀಳಿಗೆ ಸ್ವಲ್ಪ ಓದಾಕತ್ತೈತಿ, ಆದ್ರೆ ನಾವು ಏನು ಓದೀವಿ, ಏನು ರ್ಯಾಂಕ್ ಬರೋಕತ್ತೇವ್ರಿ. ಅಯ್ಯಪ್ಪ, ನಾನೀಗ ಈ ಕಾರ್ಯಕ್ರಮ ಕೊಡಕತ್ತಿಂದ ಪ್ರಸಿದ್ಧ ವ್ಯಕ್ತಿಯಾಗಿಂದ ಗೋಲ್ಡ್ ಮೆಡಲ್ ನನ್ನ ಕೈಲೇ ಕೊಡಿಸ್ತಾರ. ಸಿಲ್ವರ್ ಮೆಡಲ್ ರ್ಯಾಂಕ್ ಬಂದು ಹುಡುಗರಿಗೆ 600ಕ್ಕೆ 595 ತೊಗೊಂಡು ಹುಡುಗರಿಗೆ ನಾ ಪ್ರೈಸ್ ಕೊಟ್ಟೀನಿ. ಮೈಸೂರು, ಬೆಂಗಳೂರು, ಕಲ್ಕತ್ತಾ, ಮುಂಬೈದೊಳಗೆ ಅಗಾದಾತ್ ನನಗೆ. ಯಾಕಂದ್ರೆ ನಾನು ದಡ್ಡರಿ. ನಾನು SLC ಆಗಿ ತೊಗೊಂಡದ್ದು ಬರೀ 225 ಮಾರ್ಕ್ಸ್. ಅದು ಹೋರಾಡಿ ಹಂಪಿ ವಿರೂಪಾಕ್ಷೇಶ್ವರ 5 ಕಾಯಿ ಓಡಿಸ್ತಂತೆ ಬೇಡಿಕೆಂಡು ಬರೇ 225 ತೊಗೊಂಡದಕ್ಕೆ ನನಗೆ ಸನ್ಮಾನ ಮಾಡಿತ್ತಾಗಿನ ಕಾಲ. ಬರೇ 225 600ಕ್ಕೆ. ಎದಕ್ಕಂದ್ರೆ ಆ ವರ್ಷ ಒಂದೇ ಸಲಕ್ಕೆ ಎಲ್ಲ ಸಬ್ಜೆಕ್ಟ್ ತಕ್ಕೊಂಡವ್ ನಾವು ಒಬ್ಬನ. ಈಗ ಐತೆ ಇಲ್ಲ ಗೊತ್ತಿಲ್ಲ ನನಗೆ. ಆವಾಗ ಏಪ್ರಿಲ್ ಅಕ್ಟೋಬರ್ ಅಂತ 2 ಚಾನ್ಸ್ ಇರ್ತದ್ದು. ಏಪ್ರಿಲ್ ಫೇಲ್ ಆಯ್ತಿಲ್ಲ, ಅಕ್ಟೋಬರ್ ಕಟ್ಟು. ಅಕ್ಟೋಬರ್ ಫೇಲ್ ಆದ್ರೆ ಮತ್ತೆ ಏಪ್ರಿಲ್ ಅಕ್ಟೋಬರ್ ಮಾರ್ಚ್ ಅಕ್ಟೋಬರ್ ಇದ್ರಾಗ ಸುತ್ತರ್ದು ಬಿಡ್ತಿದ್ದೀರಿ. ಅದರಾಗ ನನ್ನ ವೈರಿ ಸಬ್ಜೆಕ್ಟ್ ಅಂದ್ರೆ ಇಂಗ್ಲೀಷ್ ಅಲ್ರಿ. ಇಂಗ್ಲೀಷ್ ಭಾಳ ಇಂಟ್ರೆಸ್ಟ್ ನನಗೆ, ಕಲಿತಿದ್ದೆ ಅದನ್ನು ನಾನು. ಗಣಿತ ಅಂದ್ರೆ ನನ್ನ ವೈರಿ ನೋಡ್ರಿ. ಆಗ ಇವೆಲ್ಲ ನಮ್ಮ ಪೈಕಿ ಇವು. ಗಣಿತದಾಗ 3 ಅಕ್ಷರ ಏನದವ ಅವನು ಉಲ್ಟಾ ಮಾಡ್ರಿ ತಗಣಿ ಆಗ್ತೈತೆ. ಅದು ತಗಣಿ ಕಡ್ದಂಗೆ ಕಡಿಯೋದಂದ್ರೆ ನಮಗೆ ಗಣಿತನ. ಅದಕ್ಕೆ ಕರೆಕ್ಟ್ ಹೆಸರು ಇಟ್ಟಾರಲ್ಲ, ಅದಕ್ಕೆ ಅಂತಿದ್ನ.
ಅದ್ರಾಗ ಲಸ ಮಸ ಅಂತದ ಕೇಳಿರನ ಅಯ್ಯಪ್ಪ LCM UCM ಅಂತ ಏನ ಅಂತಾರಂತ. ಅದಂತೂ ವೈರಿ ನನಗೆ, ಅದನ್ನು ಒಟ್ಟ ಕಂಡು ಹಿಡಿತಿದ್ದಿಲ್ಲ. ಲೆಕ್ಕದ ಪಿರಿಯಡಿಗೆ ತಲೆಗೆ ಕೈ ಹಚ್ಚಿ ಕಾಲು ಬೆಂಚ್ ಮ್ಯಾಗ ಇಟ್ಕೊಂಡು ಕೂತು ಬಿಡ್ತಿದ್ದಿ. ಯಾಕಂದ್ರೆ ಮುಂದೆ ಅವಾಗ ಏನರ ಬಂದ್ರೆ ನಾ ಬರೆಯವ, ಅವ ಏನೂ ಬರಿಲ್ಲ ಅಂದ್ರೆ ನಮ್ಮ ಆಟ ಬಂದ್ರಿ. ನಾವು ವಿರೂಪಾಕ್ಷೇಶ್ವರಿಗೆ ಅದ ಬೇಡ್ಕೊಂತಿದ್ಯಪ್ಪ, ಅವ ಏನಾರ ಉತ್ತರ ಹೊಳೆಯಾಗ ಮಾಡೋ ತಂದೆ. ಅವ ಬರ್ದ ಅಂದ್ರೆ ನಾ ಬರಿತೀನಿ ಅವನು ನೋಡಿ. ಇಂಥ ಓದು ಈಗಿನ ಹುಡುಗರು ಹಬ್ಬ ಯಾರ್ದು ನೋಡಂಗಿಲ್ಲ, ಯಾರ್ದು ತೋರ್ಸಂಗಿಲ್ಲ. ಏನು ಪಟ ಪಟ ಬರೀತಾವ. ಸಪ್ಲಿಮೆಂಟ್ ಕೊಡ್ರಿ ಅದ್ರಾಗ ಹುಡುಗಿಯರಂತೂ ಸಪ್ಲಿಮೆಂಟ್ ಇಸ್ಕೊಳದ್ರಾಗ ಎತ್ತಿದ ಕೈಯಪ್ಪ. ಅವರ ಮುಂದಿರ್ತಾರಲ್ಲ ರಿಸಲ್ಟ್ನಾಗ. ರಿಸಲ್ಟ್ ಬಂತಂದ್ರೆ ನೋಡಿ ನೀವು, ಪರೀಕ್ಷೆಯಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದು ಮತ್ತು ಹುಡುಗರು ಅವರ ಹಿಂದೆ ಪಾಸ್ ಅದಕ್ಕೆ ಹಿಂದೆ ಅಡ್ಡಾಡ್ತಿರ್ತಾವೆ ಇವು ನಮ್ಮ. ಅದಕ್ಕೆ ಲಸ ಮಾಸ ಲೆಕ್ಕದ ಪೇಪರು ಏನೇನು ತಿಳಿವಲ್ತು. ಹಣಿ ಕೈ ಹಚ್ಚಿ ಕಾಲು ಮ್ಯಾಗಿಟ್ಟು ಕುಂತ್ಬಿಟ್ಟೆ. ಹೆಡ್ ಮಾಸ್ತರ್ ಒಳಗೆ ಬಂದು, ಪ್ರಾಣೇಶ ಏನ ಸರಿ ಕುಂತ್ಗ, ಯಾಕ ಮುನ್ನವ ಹಿಂದವ ನೀನು ನೋಡಿ ಬರೀತಾನ ಅಂದ. ನನಗ ಒಂದು ಅಕ್ಷರ ಬರುವಲ್ತು, ನಂದು ನೋಡಿ ಬರೆಯವ ಯಾವ್ಯಾವ ತಿಂದು ನೋಡಿದ್ರು. ಎಂಥ ಓದು ಸ್ನೇಹಿತರೆ. ಆದರೆ ಹಂಗೆ ಓದು ಬರಲಿಲ್ಲ ಅರ್ಧಕ್ಕೆ ನಾವು ಇಲ್ಲೆಲ್ಲ ಅಡ್ಡಾಡ್ತಿದ್ವಿ. ಅವಾಗ ರಿಸಲ್ಟ್ ಬರೋ ದಿನ ಅಂತೂ ಒಂದು 80 ಮಂದಿ ಇಲ್ಲೇ ಇರ್ತಾರೆ. ಅಡ್ಕೊಂಬಿಡ್ಬೋದು ನೋಡಿ, ಗುಡ್ಡದ ಕಲ್ಲು ನಡುವ ರಿಸಲ್ಟ್ ಬಂದ್ರೆ ಹುಡುಕ್ಯಾಡಕ್ಕೆ ಬರಂಗ ನಮ್ಮ ಅಪ್ಪಗೆ ಅಂತ ಹೇಳಿ. ಚಿತ್ರದುರ್ಗದವ್ರಿಗೆ ಹೆಂಗೆ ಬೆಟ್ಟೋ ಹಂಗೆ ನಮಗೆ ಹಂಪಿರಿ. ಎಲ್ಲಿ ಅಡ್ಕೊಂಡ್ರು ಗೊತ್ತಾಗಂಗಲ್ಲ ನೋಡಿ. ಇಷ್ಟೆಲ್ಲ ಮಂಟಪ ಈಗೆಲ್ಲ ಕ್ಲೀನಾಗಿ, ಅವಾಗೆಲ್ಲ ಎಲ್ಲಿ ಬೇಕಲ್ಲಿ ಅಡ್ಕೋಬೋದಾಗಿತ್ತು. ನಾವು ಓದಿಗೆ ಬೆಲೆ ಇಲ್ಲ, ಆದರೆ ಜನರ ಮಧ್ಯೆ ಬೆರೆತದ್ರಿಂದ ಇಲ್ಲಿ ಜನರಿಗೆ ಕಾಮನ್ ಸೆನ್ಸ್ ಜಾಸ್ತಿ, ನಾಲೆಡ್ಜ್ ಕಮ್ಮಿ. ಅಲ್ಲಿ ಜನರಿಗೆ ನಾಲೆಡ್ಜ್ ಜಾಸ್ತಿ, ವ್ಯವಹಾರ ಜ್ಞಾನ ಕಮ್ಮಿ. ಡಿಗ್ರಿ ಮಾಡ್ತಾರ್ರಿ, ಆದ್ರೆ 4 ಜನರ ಜೊತೆ ಮತ್ತು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ರಿ ನೀವು. 98 ತಗೊಂಡಿರ್ತಾವ. ಯಾರನ್ನಾರ ಮಾತಾಡ್ಸಿದ್ರು ಹಿಂಗೆ ನೋಡ್ತಿರ್ತಾವ. ಮಾತಾಡ್ಸು ನಮಸ್ತೆ ಅಂಕಲ್. ಸಂವಹನ ಇಲ್ಲ, ಮಾತಾಡಕ್ಕೆ ಬರಂಗಿಲ್ಲ. ಸರ್ಕಾರಿ ಕನ್ನಡ ಮೀಡಿಯಂ ಶಾಲ್ಯಾಗ ಬರೇ ಮಾತಾಡ ಪಾಸ್ ಆಗ್ತಿದ್ದೀವಿ ನಾವು. ಮಾಸ್ತರ್ ಸುಮ್ಮನೆ ಕುಂದ್ರಲ್ಲೇ ಆತ ಕಡೆ ತಿರ್ಗಾಕ ಬರ್ದಂದ್ರೆ ಕಿಟಕಿಯಾಗ 5 ಮಂದಿ ಹೊರಗೆ ಹೋಗಿಬಿಟ್ವೆ. ತಿರ್ಗಾದ್ರಾಗ ಮತ್ತೆ 5 ಮಂದಿ ಒಳಗೆ ಬಂದ್ಬಿಟ್ಟಿರ್ತಾರೆ. ಮೊದ್ಲು ಹೋದರವರು ಶಿಫ್ಟ್ ಇರ್ತೈತೆ ನಮ್ಮದು ಪೊಲೀಸರಿಗಿದ್ದಂಗೆ. ನೀ 5 ಮಂದಿ ಈಗ ಹೋಗು, ಆಮೇಲೆ ನಾವು ಬರ್ತೀವಿ, ಹಿಂಗಿರ್ತೈತೆ. ಈಗ ಇಂಗ್ಲೀಷ್ ಮೀಡಿಯಮ್ ಶಾಲ್ಯಾಗ್ರಿ ಅಬ್ಬಾ ಏನು ಸ್ಟ್ರಿಕ್ಟ್ ರೀ ಮಕ್ಕಳಿಗೆ. ಬರೇ ಹುಡ್ರು ಆಡೋದು ಕೇಳ್ತಿತ್ತು ಅವಾಗ ಸರ್ಕಾರಿ ಶಾಲೆಗೆ. ಈಗ ಮೇಡಮ್ ಧ್ವನಿ ಒಂದ ಏನು, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಸೈಲೆನ್ಸ್, ಲುಕ್ ಎಟ್ ಮೀ. ಬರೇ ಇದೆ. ನಮ್ಮ ಕಾಲಕ್ಕೆ ಮಾಸ್ತರ್ ಸುಮ್ಮನೆ ಕುಂದಿರಲಿ ನನ್ನ ನೌಕರಿ ಉಳಿಸಿರಲಿ ಅಂತ. 72-73ನೇ ಇಸ್ವಿಯಾಗ ಇಂಗ್ಲೀಷ್ ಮೀಡಿಯಂ ಬಂತು. ನಾವು ಅವಾಗ ಇನ್ನೂ 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ವಿ. ಒಬ್ಬ ನಮ್ಮ ಗೆಳೆಯ ಹೋಗಿ ಸೇರ್ಕೊಂಬಿಟ್ಟ ಇಂಗ್ಲೀಷ್ ಮೀಡಿಯಮ್ನ. 8 ದಿನ ಆಗಿನ ಬರ್ತಾನ್ರಿ. ಏನು ಇಟ ಚಡ್ಡಿ, ಇಟ ಅಂಗಿ, ಟೈ, ಬೂಟು. ಸಂತೋಷ, ಏನ್ಲಿ ಪುಣ್ಯ ನಿಂದು. ಎಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆ ಕೊಟ್ಟರೆ ಪ್ರಾಣೇಶ ನಿಮಗೇನೈತಿ, ಚಡ್ಡಿ ಇಲ್ಲ ನೋಡ್ರಿ. ನನಗೆ ಟೈ ಕೊಟ್ರು. ಯಪ್ಪ ಇನ್ಸ್ಪೆಕ್ಟರ್ ಆದ್ರಲ್ಲಿ ಇನ್ಸ್ಪೆಕ್ಟರ್ ಒಂದೇ ಬೂಟ್ ಹಾಕಿಬೇಕಂತ ಅವಾಗ ನಮ್ಮ ಲೆಕ್ಕ. ಡಾಕ್ಟ್ರ್ ಆಗ್ತಿಲಿ ಟೈ ಕಟ್ಕೊಂಡು, ಇನ್ಸಲ್ಟ್ ಮಾಡಿ ಅಲ್ಲಿ ಯಾವುದೋ ದೊಡ್ಡ ಆಫೀಸರ್ ಆಗ್ತೀವಿ. ಅವು ಓಸಿ ಸಣ್ಣ 2 ವರ್ಷ ಹುಡ್ರು ಮಾಡ್ಕೊಂಡು ಅಡ್ಡಾಡ್ತಾವೆ. ನಾನು ಹಿಂಗಂದ್ರೆ ನನಗೆ ಗೆಳೆಯ ಸಿದ್ಲಿಂಗ್ ಏನಂದ ಸಂತೋಷ್ಗ ಅಂದ್ರೆ ಆ ಸಲಹೆಗೆ ಬಟ್ಟೆ ಗಿಟ್ಟಿ ಎಲ್ಲ ಅವರ ಕೊಡ್ತಾರೆ. ಅಲ್ಲೇ ಕೊಡ್ತಾರೆ. ನಿಮ್ಮ ಅಪ್ಪಗೆ ಬಟ್ಟೆ ಕೊಡಿಸೋದು ಆಗೋದಿಲ್ಲನ? ಬಟ್ಟೆ ಕೊಡಿಸ್ತಾರಂತ ಸಾಲಿಗೆ ಹಾಕಿ ಏನಂತ ಕೇಳಿದ್ದವ. ಅವಂಗೆ ಅಪಮಾನ ಆದಂಗೆ ಆತ್ರಿ. ಅವ ಏನಂದ, ಬರೇ ಬಟ್ಟೆ ಒಂದಲ್ಲ ಸಿದ್ಲಿಂಗ ಹುಚ್ಚು ಮಾತಾಡ್ಬೇಡ ನೀನು. ನನ್ನ ಕರೆಯಾಕ ಮುಂಜಾನೆ 7:15 ಬಸ್ ಬರ್ತೈತೆ. ಬಸ್ಸಿನಾಗ ಸಾಲಿಗೆ ಹೋಗ್ತೀವಿ. ಬಸ್ಸಿನಾಗ ಅಂದ್ರೆ ಊರಿಗೆ ಬಂದ ನಾವು ಓದೋದು. ಸಾಲಿಗೆ ಕರೆಯಾಕ ಬಸ್ ಬರ್ತೈತೆ. ಅಬ್ಬಾಬಾಬು ಏನಲ್ಲಿ ಇದು ನಿನ್ನ ಪುಣ್ಯ ಅಂತ. ನಾನಂದ್ರೆ ಸಿದ್ಲಿಂಗ ಏನದ, ಬಸ್ ಬರ್ತದೆ ನಿನ್ನ ಕರೆಯಾಕ ಓದ್ಸ. ನನ್ನ ಕರೆಯಾಕ ಹೆಡ್ ಮಾಸ್ತರ್ನ ಬರ್ತಾನೆ ಮನೆ ಮುಂದೆ. ಬಾಗಲ್ದಾಗ ನಿಂತು ಒಯ್ಕೊಂತಿರ್ತಾನೆ, ಬಾರ್ಲೇ ಸಿದ್ಲಿಂಗ ಸಾಲಿಗೆ. ಅಂದರೆ ಆ ಪರಿಸರ, ಬಡತನ ನಿಮಗೆಷ್ಟು ಅನುಭವ ಮಾತನ್ನು ಕಲಿಸ್ತಾವ ಅಂದ್ರೆ ಇವತ್ತಿನ ಮಕ್ಕಳು ಮಾತಾಡಂಗಿಲ್ಲ. ಯಾಕಂದ್ರೆ ಕೀಪ್ ಕ್ವೈಟ್, ಡೋಂಟ್ ಮೂವ್. ಯಾಕೆ? ಮಾತೃಭಾಷೆಯಲ್ಲಿ ಶಾಲೆಯನ್ನು ಕಲಿತಾ ಇಲ್ಲ ಮಕ್ಕಳು, ಇಂಗ್ಲೀಷ್ ಮೀಡಿಯಂ ಕಲಿಯಾಕತ್ತವ. ಮಾತೃಭಾಷೆಯಲ್ಲಿ ಶಬ್ದಗಳು ಆವಾಗೇ ಹುಟ್ಟುತ್ತಾವ ಗೆಳೆಯರ ಜೊತೆ ಆಡಿದ್ರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾರನ್ನಾರು ಇಂಗ್ಲೀಷ್ನಾಗ ಬೈ ಅಂತ ಹೇಳ್ತೀನಿ ಇನ್ಸ್ಪೆಕ್ಟರ್ಗೋ ಪೊಲೀಸರಿಗೋ, 1-2 ಬೈತಾರ. ಸ್ಟುಪಿಡ್, ರಾಸ್ಕಲ್, ಇಡಿಯಟ್, ಫುಲ್, ಮುಗಿದೋತ್ 4. ಇನ್ನೊಂದು ಬೈರಂದ್ರೆ ಇಲ್ಲ. ಯಾಕಂದ್ರೆ ಸ್ವಂತ ಭಾಷೆ ಅಲ್ಲ ಅವ್ರದ್ದು, ಕಡ ತರ್ಬೇಕಾಗತ್ತೆ. ಸ್ಟುಪಿಡ್, ರಾಸ್ಕಲ್, ಇಡಿಯಟ್, ಫುಲ್. ಅದ ಕನ್ನಡದಾಗ ಬೈ ಅಂದ್ರೆ ಬೆಳ್ಳತನ ಬೈತಾರೆ. ಬಳ್ಳಾರಿ ಕನ್ನಡ, ಕುರ್ಗೋಡ ಕನ್ನಡ, ಸಿದ್ದಮಳ್ಳಿ ಕನ್ನಡ, ಕಂಪ್ಲಿ ಕನ್ನಡ, ರಾಯಚೂರು ಬೈಗಳು ಎಲ್ಲ ಸೇರಿಸಿ ಬೈತಾರೆ. ಯಾಕಂದ್ರೆ ಮಾತೃಭಾಷೆ ಸ್ವಂತ ಶಬ್ದ ಹುಟ್ಟಾಕ್ತಾರ. ಒಂದು ಬೈಗಳೈತೆ ಟಿಕ್ಕ,
ಏನಪ್ಪ ಇದು ಎಲ್ಲರೂ ಕೇಳಿರ ಇಂಗ್ಲೀಷ್ನಾಗ ಟಿ ಆಯ್ಕೆ ನೋಡ್ರಿ ಟಿಕ್ ಅಂದ್ರೆ ಏನೂ ಇಲ್ಲ ಅಲ್ಲಿ. ಟಿಕ್ ಅಂದ್ರೆ ಹಿಂಗೆ ಇಡೋದು ಅಂತೀವಿ ಟಿಕ್ ಇಡಲಿ ಅಂತ ಟಿಮ್ಮು ಟಿಕ್ ಟಿಕ್ಕ ಅಂತ ಬೈದ್ರೆ ನಮ್ಮಲ್ಲಿ ಬೈಗಳದು ಯಾರು ಹುಟ್ಟು ಹಾಕ್ಯಾರ ಅನ್ನೋದು ಏನೇ ಟಿಕ್ಕ ಅಂತ ಇಷ್ಟ ಅವ್ನಿಗೆ ಅರ್ಥ ಆಗಿ ಒದೆಯಕ್ಕೆ ಬರ್ತಾನೆ ನಾವು ಪಕ್ಕದಾಗ ಟಿಕ್ ಅಂದ್ರೆ ಯಾಕೆ ಅವನು ಒದ್ದ ನಿನಗೇನು ಗೊತ್ತೈತೆ ಅದರ ಮಹತ್ವ ಹೌದಾ ಸ್ವಂತ ಶಬ್ದ ಹುಟ್ಟು ಹಾಕ್ತಾನ ಹೌದಾ ಬೈಗಳನ್ನು ಸ್ವಂತವಾಗಿ ಬೈಯೋದು ಕಲಿಸೋದು ಮಾತೃಭಾಷೆ. ಇನ್ನು ಸತ್ತ ಅನ್ನಕ್ಕೆ ಇಂಗ್ಲೀಷ್ನಾಗ ಏನ್ರಿ 3 4 ಡೈಡ್ ಡೆಡ್ ನೋ ಮೋರ್ ಪಾಸ್ಡ್ ಅವೇ ಮತ್ತು ಎಕ್ಸ್ಪೈರ್ಡ್ ಇಷ್ಟ 3 4 ಅಷ್ಟಾಗ ಸಾಯಿಸ್ಬೇಕು ಮನುಷ್ಯ ನೀವು. ಡೈಡ್ ಅನ್ಬೇಕು ಡೆಡ್ ಅನ್ಬೇಕು ಎಕ್ಸ್ಪೈರ್ಡ್ ಅನ್ಬೇಕು ನೋ ಮೋರ್ ಅನ್ಬೇಕು ಸ್ಯಾಡ್ ಡಿಮೈಸ್ ಅನ್ಬೇಕು ಇಷ್ಟ ರೀ. ಕನ್ನಡದಾಗ ಸತ್ತ ಅನ್ರಿ ಸತ್ತ ನೆಗದು ಬಿದ್ದ ಗೊಟಕ್ಕಂದ ಡ್ಯಾಮ್ ಅಂದ ಔಟ್ ಆದ ವಿಕೆಟ್ ಒಗದ ಟಿಕೆಟ್ ತಗೊಂಡ ಮತ್ತೆ ಹೊಗೆ ಹಾಕ್ಸ್ಕೊಂಡ ಬಿಳೆ ಬಟ್ಟೆ ಹಚ್ಕೊಂಡ ಕುಣ್ಯಾಗ ಕಾಲಿಳೆ ಬಿಟ್ಟ ಬಾಯಾಗ ಮಣ್ಣು ಹಾಕ್ಯಂಡ ಶಟದ ಮತ್ತೆ ಏಸ್ ಹೇಳಕತ್ತಾರ ನೀವ ನೋಡ್ರಿ. ಯಾಕೆ ಮಾತೃಭಾಷೆ ನಿಮಗೆ ನಿಮ್ಮದೇ ಆದಂಥ ಶಬ್ದವನ್ನು ಹುಟ್ಟು ಹಾಕುವ ಸಾಮರ್ಥ್ಯ ಕೊಡ್ತೈತೆ. ಒಂದು ಶಬ್ದ ನೀವ ಹುಟ್ಟಾಕಿ ಸರ್ವಜ್ಞರ ಹಾಕ್ತೀರಿ, ಅಲ್ಲಿ ಅವನ್ನ ಹೇಳ್ಬೇಕು ನೀವು. ಮಾತೃಭಾಷೆಯಲ್ಲಿ ಸತ್ತ ಅನ್ನೋ ಇಷ್ಟೇ. ಆದರೆ ವ್ಯಕ್ತಿಗಳ ಮೇಲೆ ಭಾವನೆ ಚೇಂಜ್ ಮಾಡಿ ಶಬ್ದ ಚೇಂಜ್ ಆಕೈತಿ. ಈಗ ಸ್ವಾಮಿಗಳು ಸತ್ರು ಅಂತ ಹೇಳ್ಕೊಂಡ್ರೆ ಯಾರು ಗುರುಗಳು ಸತ್ರು, ಅವರಿಗೆ ಗುರುಗಳು ಲಿಂಗೈಕ್ಯರಾದರು, ಗುರುಗಳು ಶಿವಾಧೀನರಾದರು, ಗುರುಗಳು ಕೈಲಾಸವಾಸಿಗಳಾದ್ರಂತೀವಿ. ಯಾಕಂದ್ರೆ ಗುರುಗಳು ಸ್ವಾಮಿಗಳವರು ಸನ್ಯಾಸಿಗಳು ಪೀಠ ಏರಿರ್ತಾರೆ, ಅವ್ರು ಸತ್ರು ಅಂದ್ಬಿಡಬಾರ್ದು. ಲಿಂಗೈಕ್ಯರಾದರು, ಶಿವಾಧೀನರಾದರು, ಕೈಲಾಸ. ಒಬ್ಬ ಕೂಡದ ಗಟಾರದ ಬಿದ್ದು ಸತ್ತಿರ್ತಾನೆ, ಅವನಿಗೆ ಓ ಶ್ರೀಗಳು ಸ್ವರ್ಗಸ್ಥರಾದರು ಅಂತೀವಿ. ಕುಡಿತಿದ್ದ ಶಟನ್ ನೋಡಿ ಅವನಂತ ಹೌದಾ. ಘಟಾರದ ಮ್ಯಾಗ ಬಿದ್ದವನಿಗೆ ಶಟನ್ ನೋಡಂತೀವಿ, ಅವರಿಗೆ ಶಿವಾದಿ. ಯಾಕೆ ಆಯಾ ವ್ಯಕ್ತಿ ಗಳಿಸಿರ್ತಕ್ಕಂಥ ಸ್ಥಾನಮಾನ ಗೌರವ ಯೋಗ್ಯತೆಗಳ ಮೇಲೆ ನಮ್ಮ ಬಾಯಿಂದ ಶಬ್ದ ಬರ್ತವ. ಇದು ಮಾತೃಭಾಷೆ ಕಲಿಯೋದ್ರಿಂದ ಬರ್ತದೆ ಸ್ನೇಹಿತರೆ. ಯಾರು ಏನು ಅನ್ಬೇಕು ಅನ್ನೋದು ಕಲಿಸ್ತೈತೆ ಮಾತೃಭಾಷೆ. ಇವತ್ತು ನಾನು ಜೋಶಿ ಮಹಾಮನಿ ಬೆಣ್ಣಿಯವ್ರು ಎಲ್ಲರೂ ಸೇರಿ ಒಂದು 9-10 ದೇಶ ಅಡ್ಡಾಡಿದ್ವಿ. ಎಲ್ಲೂ ನಾವು ಇಂಗ್ಲೀಷ್ ಮಾತಾಡಲಿಲ್ಲ. ನಮ್ಮನ್ನು ಯಾರೂ ಇಂಗ್ಲೀಷ್ ಮಾತಾಡಬೇಡ್ರಿ ಅಂತ ಹೇಳಿದರು. ಕನ್ನಡದಾಗೇ ಮಾತಾಡಿದ್ವಿ, ಅದು ಉತ್ತರ ಕರ್ನಾಟಕದ ಕನ್ನಡದಾಗೇ ಮಾತಾಡ್ರಿ ಅಂದರು. ಇದೇ ಕನ್ನಡದಲ್ಲಿ ಮಾತಾಡಿದ್ವಿ ಸ್ನೇಹಿತರೆ. ಈ ಭಾಗದ ಭಾಷೆ. ಅದಕ್ಕೆ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ರಮ್ಮ ಬ್ಯಾಡ ಅನ್ನೋದಿಲ್ಲ, ಆದರೆ ಕನ್ನಡದಾಗ ಮಾತಾಡೋದಕ್ಕೆ ಕಲಿಸ್ರಿ. ಗಂಡು ಮಕ್ಕಳು ಕಲಿಸ್ತಾವ್ರಿ. ಈ ತಂದೆ ಅಂದ್ರದ್ದು ಏನು ತಪ್ಪಿಲ್ಲ, ಒಟ್ಟು ಶಾಲೆಗೆ ಹೋದ್ರೆ ಸಾಕು ಮಗ. ನೋಡ್ರಿ ಹೆಣ್ಮಕ್ಳು ಭಾಳ ಮಂದಿ ಕುಂತಾರ, ಎಲ್ಲರಿಗೂ ಸೀಟ್ ಸಿಕ್ಕವ. ಅವ್ರು ಹುಡುಕೊಂಡಿಲ್ಲ ಅದನ್ನ, ಅವ್ರ ಯಜಮಾನ್ರು ಹುಡುಕೊಟ್ಟಿರ್ತಾರ. ಪಾಪ ಅಲ್ಲಿ ನಿಂತವ್ ನೋಡ್ರಿ, ಓಸ ಹಂಗೆ ಜಾಗ ಬಿಟ್ಟವ. ನೀ ಕುಂದ್ರ ಅಲ್ಲಿ ಸೀಟ್ ಐತೆ, ಕುಂದ್ರ ಆಗ ಎಲ್ಲ ಅವರ ನೋಡ್ರಿ. ಹೆಣ್ತಿನ ಕುಂದ್ರಿಸ್ತಾರೆ, ನೀ ಕುಂದ್ರ ಅದ ಸೀಟ್ ಐತೆ, ಈಗ ಪ್ರಾಣೇಶಿಂದ ಐತೆ, ಡ್ಯಾನ್ಸ್ ಐತೆ, ಈಗ ರಾಜೇಶ್ ಕೃಷ್ಣವ್ರು ಬರ್ತಾರ ಅಂತೇಳಿ ಹೆಂಡ್ತಿಗೆ ಜಾಗ ಕೊಟ್ಟು ಪಾಪ ಅದು ಹಿಂಗೆ ನಿಂತಿರ್ತದೆ. ಕುಂದ್ರಶಾನ ಅಂತೇಳಿ ನೀವು ಅವಾಗ ಥ್ಯಾಂಕ್ಸ್ ಹೇಳ್ರಿ, ಮನೆಗೆ ಹೋಗಿನ ಥ್ಯಾಂಕ್ಸ್ ಹೇಳ್ರಿ. ಈಗ ಅವನು ಸೀಟ್ ಕೊಟ್ಟಾನಂತೇಳಿ ಆತನ ಕಡೆ ನೋಡ್ಬೇಡ್ರಿ. ನೋಡಿದ್ರೆ ಸಾಕಮ್ಮ ವಾಸ ತೋರ್ಸಕತ್ತಾರ. ಇಲ್ಲೋಡ 10 7 ಸಾಕ. ಕಡ್ಡಿ ರಾಮ್ಪುರಕ್ಕೆ ಹೋಗಿ ಗಾಡಿ ತಗೋಬೇಕು, ನಾನು ಇನ್ನ ಸತ್ತು ಹೋಗ್ತೀವಿ ದಾರ್ಯಾಗ, ಎದಳ ಮ್ಯಾಗ ಮುಗಿಯತನ ಹೇಳ್ಬೇಡ್ರಿ. ಅವ ಎಲ್ಲ ಕಾರ್ಯಕ್ರಮ ನೋಡಿ ಹೇಳ್ರಿ. ಅವ ಏನು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ನಿಮ್ಮನ್ನು ಮನೆಗೆ ಕರ್ಕೊಂಡೋಗಿ ನಿಮ್ಮ ಮನ್ಯಾಗ ಹೋಗೋದು, ಅವ ಮತ್ತೆ ಇಲ್ಲಿಗೆ ಬರ್ತಾನೆ. ಒಟ್ಟು ನಿಮ್ಮನ್ನು ಮನೆಗೆ ಒಗಿಬೇಕನ್ನೋದವ. ಅದಕ್ಕೆ 2 ದಿನಗಳ ಕಾಲ ಇದನ್ನು ಅದ್ಭುತವಾಗಿ ಎಂಜಾಯ್ ಮಾಡ್ರಿ. ಯಾಕಂದರೆ ವರ್ಷಕ್ಕೆ 1 ಸಾರಿ ಬರುವಂಥದ್ದು. ಈ ಸಲ ಭಾಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಾವು ಅಂತಂದು ಹೇಳಿತು ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ. ನನಗನಿಸ್ತು ಯಾವಾಗ ನನ್ನ ಕರೆದಾರ ಅಂದ್ರೆ ಇದು ಸರಳಾಗಿ ಆಚರಣೆ ಆಗಾಕತ್ತೈತಿ ಈ ಸಲ ಅಂತ ನಾನು ತಿಳ್ಕೊಂಡೆ. ಸ್ನೇಹಿತರೆ, ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಹೆಣ್ಮಕ್ಳು ನೋಡಿ ಕೆಲವು ಕಲಿಬೇಕು. ನನಗೆ ಭಾಳ ಇಷ್ಟ ಹೆಣ್ಮಕ್ಳ ಜೀವನ, ಅವ್ರ ನಡವಳಿಕೆ. ಮಕ್ಕಳು ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬೇಕು ಅನ್ನೋದು ಅವ್ರದ್ದು ರೀ. ನಿನ್ನಂಗೆ ಆಗ್ತಾವ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಕಲಿತೈತೆ ಬಿಡೋದು ಅಂದು ಸೇರಿಸ್ತಾರೆ. ಗಂಡು ಮಕ್ಳು ಹಂಗಲ್ಲ, ಒಟ್ಟು ಸಾಲಿಗೆ ಹೋಗ್ತಾನಿಲ್ಲ. ನಡಿ ನಮ್ಮ ಅಪ್ಪನ ಕೇಳ್ತಾರೆ, ಪ್ರಾಣೇಶ್ ಎಲ್ಲಿ ಅದನ್ರಿ? ಎಲ್ಲಿ ಹೋಗ್ಯಾನ? ಸಾಲಿಗೆ ಹೋಗಿರ್ಬೇಕ್ರಿ. ಅನುಮಾನ, ಡೌಟ್ ನಮ್ಮಪ್ಪಗಿನ. ಹೆಂಗೆ ಹೇಳ್ತೀರಿ ಸಾಲಿಗೆ ಹೋಗ್ಯಾನಂತ? ಈ ಕಡೆ ಹೋದ, ಈ ಕಡೆ ಶಾಲೆ ಐತೆ, ಹೋಗಿರ್ಬೋದು. ಈಗಿನ ತಂದೆ ತಾಯಿ ಎಲ್ಲಿದಾರೆ ಯಪ್ಪ? ಮಕ್ಕಳು ಓದೋ ಮುಂದೆ ಗಂಡ ಹೆಣ್ತಿ ಇಬ್ಬರ ಹುಡುಗ ನೋಡ್ಕೊಂತ ತಿಂತಿರ್ತಾರೆ. SLC ಪರೀಕ್ಷೆ ಹುಡುಗ ಹೊರಗೆ ಬರೋ ಮುಂದೆ ಇವು ಗಂಡ ಹೆಣ್ತಿ ಛತ್ರಿ ಏರ್ಸ್ಕೊಂಡು ಹೊರಗೆ ಕುಂತಿರ್ತಾವೆ ಶಾಲೆ ಹೊರಗೆ. ಯಾಕ್ರಿ? ಮಗು ಒಳಗಡೆ ಪರೀಕ್ಷೆ ಬರೀತಾ ಇದೆ. ಅವ ಬರ್ತಾನೆ ರೀ, ನೀವ್ಯಾಕೆ ಸೈತು? ಅಯ್ಯೋ ಏನಾಗುತ್ತೋ ಏನೋ ಟೆನ್ಷನ್ ಅಲ್ವಾ? ಅದನ್ನು ಮನೆಗೆ ಕರ್ಕೊಂಡು ಏನು ಬರ್ದು ಹೇಳು, ದಾರಿ ಗುಂಟ ಕೇಳ್ಕೊಂಡು ಹೋಗ್ತಾವೆ. ನಮ್ಮದು ಪರೀಕ್ಷೆ ಇರೋದ ನಮ್ಮ ಅಪ್ಪ ಗೊತ್ತಿರ್ತಿದ್ದಿಲ್ಲ ರೀ. ಒಮ್ಮೆ ಯಾವಾಗ ಬಂದು ಎಲ್ಲೋಗಿದೆ ಅಂತ ಕೇಳಿ ನಮ್ಮಪ್ಪ, ಪರೀಕ್ಷೆಗೆ ಹೋಯ್ತನಪ್ಪ, ಪೇಪರ್ ಹೆಂಗಿತ್ತ? ಸೂಪರಪ್ಪ.
ಮಸ್ತಿತ್ತು ಪೇಪರ್. ಬಾಬಾ ಅದೇ ಹಂಗಲೆ ಎಷ್ಟು ಮಸ್ತ್ ಇತ್ತಂದ್ರಪ್ಪ, ಅದನ್ನ ಇನ್ನೊಮ್ಮೆ ಬರಿಬೇಕು ಅನಿಸೈತಿ ನನಗೆ. ನಮ್ಮ ಅಪ್ಪಗೆ ಅರ್ಥ ಆಗಿಬಿಡ್ತು. ಈಗ ಫೇಲ್ ಆಗ ಹುಡ್ರ ಭಾಳ ಕಮ್ಮಿ ರೀ, ಬರೇ ಫೇಲ್ ಆಗ್ತದ ಅವಾಗ. ಆದರೆ ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ನಾವು, ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಜೀವನದ ವೈಫಲ್ಯಗಳು ಫೇಲ್ಗಳು ಮುಂದೆ ಮೆಟ್ಟಿಲುಗಳಾಗ್ತಾವೆ. ಈಗ ಏನ್ರಿ 1 ಮಾರ್ಕ್ಸ್ ಕಮ್ಮಿ ಅಂತಂದ್ರೆ ಹೋಗಿ ನೇಣಕ್ಕೆ ಅಂತಾವ, ಹೊಳೆಗೆ ಹಾರ್ತಾವ. ಧೈರ್ಯನೇ ಇಲ್ಲ, ಯಾಕಂದ್ರೆ ಗೆಳೆಯರಿಲ್ಲ. ನಮಗೆ ಗೆಳೆಯರಿದ್ರು. ನಮ್ಮ ಸಿದ್ಲಿಂಗ 6ಕ್ಕೆ 6 ಫೇಲ್ ಆಗ್ತದ. ಹೋಗಿ ಹೊಳೆ ದಂಡಿ ಮ್ಯಾಗ ಹಿಂಗೆ ಕೈ ಇಟ್ಕೊಂಡು ಮಕ್ಕೊಂಡು ಮೀನು ಹಾರಿ ಹಿಂಗೆ ಬೋಳದ್ ನೋಡ್ಕೊಂಡು ಮಕ್ಕಂತಿದ್ದ. 6ಕ್ಕೆ 6 ಫೇಲ್ ಆಗಿಬಿಟ್ಟಿರ್ತದೆ ಅವನು. ರಿಸಲ್ಟ್ ನಾವು ನಿಮ್ಮಂಗೆ ಆಗಿನ ಕಾಲದಾಗ ಮ್ಯಾಗಿಂದ ಕೆಳಗೆ ನೋಡ್ತಿರ್ಲಿಲ್ಲ, ಕೆಳಗಿಂದ ಮ್ಯಾಗ ನೋಡ್ತಿದ್ವಿ. ಎಲ್ಲರ ಇದ್ರೆ ಸಾಕಂತೇಳಿ 30 ಈ ಹೆಣ್ಣುಡ್ರಿಗೆ ಮಾರ್ಕ್ಸ್ ಎಷ್ಟು ಬಂದ್ರು ಸಮಾಧಾನ ಇಲ್ಲ. ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಇರ್ಬೋದು, ಗಂಡುಡ್ರಿಗೆ ಮಾರ್ಕ್ಸ್ ಕೊಡ್ರೋ ಯಪ್ಪ ನೀವು. ಹಾಂ, ಅವು 7 ಜನ್ಮಕ್ಕೆ ನಿಮ್ಮನ್ನ ನೆನೆಸ್ತಾವ. ಇವು ಹೆಣ್ಣು ಹುಡುಗರಿಗೆ 97 ಕೊಟ್ಟಿರ್ತಾರ್ರಿ. ಅಯ್ಯೋ ಇನ್ನು 2 ಕೊಡೋಕೆ 99 ಆಗ್ತಾ ಇತ್ತು. ಹೆಂಡತಿ ಜೊತೆ ಜಗಳ ಆಡಿ ಬಂದು ನಮಗೆ ಮಾರ್ಕ್ಸ್ ಕಮ್ಮಿ ಹಾಕಿದಾನೆ ಬೇಕು, ಲಪಂಗ ಲುಚ್ಚ ಅಂತ ಬೈತಾವತನ. ಗಂಡು ಹುಡ್ರ ಸರ್ದಾರಲ್ಲೇ ನಾವು 35 ಕೊಟ್ರೆ ಸಾಕು ನಮಗೆ. ಅದನ್ನ ತಂದು ಹಂಪಿ ವಿರೂಪಾಕ್ಷೇಶ್ವರನ ಪಾದಕ್ಕೆ ಇದನ್ನು ಮುಗಿಸ್ಕೊಂಡು ಹುಲಿಗೆಮ್ಮಗೆ ಹೋಗ್ತೀವಿ, ಅಲ್ಲಿ ಹಾಕಿ ಪಾದಕ್ಕೆ. ಏಸು ದೇವರದವ, ಧರ್ಮಸ್ಥಳ, ಇಡುಗುಂಜಿ, ಯಾಕಂದ್ರೆ ಎಲ್ಲ ಹರಿಕೆ ಬರ್ತಿರ್ತೀವಿ ನಾವು ಪರೀಕ್ಷೆ ದಿವಸ. ಎಲ್ಲ ಇಟ್ಟು ಕೊನೆಗೆ ಹಂಪಿಗೆ ಬಂದು ಕೈ ಮುಗಿದು, ಯಪ್ಪ ನಾ ಬರ್ದದ್ದು 18 ಮಾರ್ಕ್ಸಿಗೆ 35 ಕೊಟ್ಟನ ಪುಣ್ಯಾತ್ಮ. ಆತ 100 ವರ್ಷ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಇಡಪ್ಪ ಅಂತ ಬೇಡಿಕೆ. ತಮಾಷೆಗೆ ಹೇಳ್ತೀನಿ ನಾನು, ಬರೇ ಪಾಸ್ ಆಗೋದು ಮುಖ್ಯ ಅಲ್ಲ, ಜೀವನದಲ್ಲಿ ಒಂದು ಧ್ಯೇಯವನ್ನು ಗುರುತಿಸ್ರಿ. ಇತ್ತೀಚೆಗೆ ಹುಡುಗರು ಭಾಳ ಓದಕತ್ತಾರ, ಭಾಳ ಚೆನ್ನಾಗತ್ತ, ಅದು ಸಂತೋಷ ಐತೆ. ಆದ್ರೆ ಬರೇ ಸಾಲಿ ಓದಿಗೆ ಸೀಮಿತ ಮಾಡ್ರಿ. ಸಾಹಿತ್ಯ ಮರ್ತು ಹೋಗಕತ್ತೈತೆ, ಸಂಗೀತ ಮರ್ತು ಹೋಗಕತ್ತೈತೆ. ಬರೇ ಹಂಪಿ ಉತ್ಸವದಾಗ ಬಂದ ಎಲ್ಲೆಲ್ಲಿಂದನೂ ಕಲಾವಿದರು ಬಂದು ಮಾಡೋ ಕಲೆಯನ್ನು ನೋಡೋದು ಮುಖ್ಯ ಅಲ್ಲ, ನಮ್ಮಲ್ಲೂ ಇಂಥ ಕಲಾವಿದರು ತಯಾರಾಗಬೇಕು. ಈ ಛಲ, ನಾನು ಯಾರ ಜೊತೆ ಸೆಲ್ಫಿ ತೆಗಿಸ್ಕೊಳ್ಳಿಲ್ಲ ಸ್ನೇಹಿತರೆ, ಅವಾಗ ನಾನು ಹಿಂಗಾಗಬೇಕು ಅಂತ ಕನಸು ಕಂಡೆ. ನಿಮಗೂ ಸಾಧ್ಯ. ಸೆಲ್ಫಿ ತೆಗಿಸ್ಕೊಂಡ್ರಿ ಅಂದ್ರೆ ಫಲ ಹೋಗಿಬಿಡ್ತೈತೆ, ಅವ್ರ ಜೊತೆಗೆ ಹೋಗ್ಬಿಡ್ತೈತೆ ನಿಮ್ಮ ಪುಣ್ಯ. ಅದಕ್ಕೆ ಸೆಲ್ಫಿ ಬಂದೀನಿ. ನಾನು 6:15 7ಕ್ಕೆ ಬಂದೀನಿ. ಒಳಗೆ ಸೆಲ್ಫಿ ತೆಗಿಸ್ಕೊಂಡು ಸಾಕಾಗಿ ಒಬ್ಬ ಅವಂಗ ಕಚ 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 ಅನ್ಸಕತ್ತೆ. 16 GB ಮೆಮೊರಿಗೆ ಫುಲ್ ಆಗ ಮಟ ಬಿಡ್ಲಲ್ಲ ನೋಡವ. ಏನು ಮಾಡ್ತಿಲ್ಲ ನೀನು, ಉಪ್ಪಿನಕಾಯಿ ಹಾಕ್ತೀಯ ನನ್ನ. ಮೊದಲ ಹಿಂಗೆ ನಿಂತು ಹಂಪಿ ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ತೆಗಿಸ್ಕೊಂಡ್ರೆ 1000 ವರ್ಷ ಮನ್ಯಾಗ ಬಿದ್ದಿರ್ತಿತ್ತು. ಫ್ರೇಮ್ ಹಾಕಿಟ್ಟಿರ್ತಿದ್ರು. ಅದ್ರಾಗ ಒಬ್ಬೊಬ್ರು ನೋಡ್ತಿದ್ರು, ಅಯ್ಯೋ ಈಕಿ ಎಲ್ಲಿದ್ದಾಳೆ ನೋಡೀಗ, ಇವ ಎಲ್ಲಿದ ನೋಡು, ಈ ಮಾಸ್ತರ್ ಇಲ್ಲ, ಎಷ್ಟು ಚಂದ. ಈಗೇನು ನಾನು ಒಂದು 50 ಫೋಟೋ ತೆಗಿಸ್ಕೊಂಡಾರ. ಈಗ ರಾಜೇಶ್ ಕೃಷ್ಣನು ಅವರೆಲ್ಲ ಬರ್ತಾರೆ ನೋಡ್ರಿ, ಅವಾಗ ನೋಡ್ತಾರೆ ಮೆಮೊರಿ ಫುಲ್. ಪ್ರಾಣೇಶನ್ ಡಿಲೀಟ್ ಮಾಡ ನಡಿ, ಡಿಲೀಟ್ ಪ್ರಾಣೇಶ್, ರಾಜೇಶ್ ಕೃಷ್ಣನ್ ಅಂತ ಆತು. ಅದುಗಳ ಮಾತು ಪ್ರಕಾಶ್ ನೆಕ್ಸ್ಟ್ ವಿಜಯ ಪ್ರಕಾಶ್ ಬರ್ತಾರೆ, ವಿಜಯ ಪ್ರಕಾಶ್ ಫುಲ್ ಡಿಲೀಟ್ ಮಾಡಿ ರಾಜೇಶ್ ಕೃಷ್ಣ ನಡೆ ಅವಾಗ. ಕೊನೆಗೆ ಎಲ್ಲ ಡಿಲೀಟ್ ಮಾಡಿ ನಾಳೆ ಮುಂಜಾನೆ ಯಾರ್ಯಾರು ನೋಡ್ತು ಬೆಳ್ಳಗಾಗಿ ಬಿಟ್ಟಿರ್ತೈತೆ. ಅದಕ್ಕೆ ಅವ್ರು ಏನು ಹೇಳ್ತಾರ, ಏನು ಹಾಡ್ತಾರ, ಏನು ಮಾಡ್ತಾರ ಅದನ್ನು ನೋಡೋಣ, ಕಣ್ಣು ತುಂಬಿಕೊಳ್ಳೋಣ. ಯಾಕಂದ್ರೆ ಇಂಥ ಅವಕಾಶ ಸಿಗೋದಿಲ್ಲ. ಎಷ್ಟು ಜನ್ಮ ಬೇಕು. ಗೋಪುರ ತನಕ ಕುಂತೀರಿ, ಗೋಪುರಕ್ಕಿಂತ ಹೆಚ್ಚು ಉದ್ದ ಐತೆ ಲೈನ್ ಸ್ನೇಹಿತರೆ. ಅದ್ಭುತವಾದಂಥ ಈ ಅವಕಾಶ. ಬಹುಶಃ ಮೈಸೂರು ದಸರಾ ಬಿಟ್ಟ ಮೇಲೆ ನಮ್ಮ ಭಾಗದಲ್ಲಿ ಹಂಪಿ ಉತ್ಸವದಷ್ಟು ಅದ್ದೂರಿಯಾಗಿ ನಡೀತಕ್ಕಂಥದ್ದು ಇನ್ನೊಂದಿಲ್ಲ.